ನಮಸ್ಕಾರ ವೀಕ್ಷಕರೇ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ದೂರ ಸಂಪರ್ಕ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಎಷ್ಟು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ, ಎಜುಕೇಷನ್ ಏನಾಗಿರಬೇಕು, ಸ್ಯಾಲ್ರಿ ಏನಿರುತ್ತೆ, ಅರ್ಜಿ ಹಾಕೋದು ಹೇಗೆ, ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ದೂರ ಸಂಪರ್ಕ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಯಾವ ಹುದ್ದೆ ಖಾಲಿ ಇದೆ ಅಂತ ನಾವು ನೋಡೋದಾದ್ರೆ, ಲೋಯರ್ ಡಿವಿಷನ್ ಕ್ಲರ್ಕ್ LDC ವಿಭಾಗದಲ್ಲಿ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಟೆಲಿಕಾಂ ಅಸಿಸ್ಟೆಂಟ್ ಈ ವಿಭಾಗದಲ್ಲಿ 2 ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಒಟ್ಟು 3 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಯಾರು ಆಯ್ಕೆ ಆಗ್ತಾರ ಅವ್ರಿಗೆ ಎಲ್ಲಿ ಕೆಲಸ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಬೆಂಗಳೂರು ಕರ್ನಾಟಕ ವಿಭಾಗದಲ್ಲಿ ಇವ್ರನ್ನ ನಿಯೋಜನೆಯನ್ನ ಮಾಡ್ಕೊತಾರೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಜುಕೇಶನ್ ಏನಾಗಿರಬೇಕು ಅಂತ ನಾವು ನೋಡೋದಾದ್ರೆ, ಲೋಯರ್ ಡಿವಿಷನ್ ಕ್ಲರ್ಕ್ ಈ ವಿಭಾಗದಲ್ಲಿ PUC ಯಾರಾಗಿರ್ತಾರೆ ಅವರೆಲ್ಲ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಟೆಲಿಕಾಂ ಅಸಿಸ್ಟೆಂಟ್ ಈ ವಿಭಾಗದಲ್ಲಿ ಡಿಪ್ಲೊಮೊ, ಡಿಗ್ರಿ, BSc, MSc ಯಾರು ಎಜುಕೇಷನನ್ನು ಮಾಡಿರ್ತಾರೆ ಅವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ವಯೋಮಿತಿ ಏನಪ್ಪ ಇರುತ್ತೆ ಅಂತ ನಾವು ನೋಡಿದರೆ, 56 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. ಕನಿಷ್ಠ 18 ವರ್ಷ ಮೇಲ್ಪಟ್ಟು ಹಾಗೂ 56 ವರ್ಷದೊಳಗಡೆ ಇರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗಳಿಗೆ ಹೇಗೆ ಆಯ್ಕೆ ಮಾಡ್ಕೊತಾರೆ ಅಂತ ನಾವು ನೋಡೋದಾದ್ರೆ, ಲಿಖಿತ ಪರೀಕ್ಷೆ ಇರುತ್ತೆ. ಈ ಪರೀಕ್ಷೆಯಲ್ಲಿ ಯಾರು ಆಯ್ಕೆ ಆಗ್ತಾರೆ ಅವ್ರನ್ನ ಸಂದರ್ಶನದ ಮೂಲಕ ಈ ಹುದ್ದೆಗಳಿಗೆ ಆಯ್ಕೆಯನ್ನ ಮಾಡ್ಕೊಂತಾರೆ. ಮತ್ತು ಈ ಹುದ್ದೆಗಳಿಗೆ ಸ್ಯಾಲ್ರಿ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ, ಲೋಯರ್ ಡಿವಿಷನ್ ಕ್ಲರ್ಕ್ ಈ ವಿಭಾಗಕ್ಕೆ ಸಂಬಂಧಪಟ್ಟಂತೆ 63,200 ರೂಗಳ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಮತ್ತೆ ಟೆಲಿಕಾಂ ಅಸಿಸ್ಟೆಂಟ್ ಈ ವಿಭಾಗದಲ್ಲಿ 92,300 ರೂಗಳ ಒಂದು ವೇತನವನ್ನು ಇವರು ನೀಡ್ತಾರೆ. ಈ ಹುದ್ದೆಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ನಾವು ನೋಡಿದ್ರೆ, ಒಂದು ಅಪ್ಲಿಕೇಶನ್ ಫಾರಮ್ ಅನ್ನು ಕೊಟ್ಟಿದ್ದಾರೆ. ಆ ಅಪ್ಲಿಕೇಶನ್ ಫಾರಮ್ ಅನ್ನ ನೀವು ಸಂಪೂರ್ಣವಾಗಿ ಫಿಲ್ ಮಾಡಿ, ಆ ಒಂದು ಅದಕ್ಕೆ ಕೆಲವು ದಾಖಲೆಗಳನ್ನ ಕೇಳಿದರೆ, ಆ ದಾಖಲೆಗಳನ್ನ ಅಟ್ಯಾಚ್ ಮಾಡಿ ಪ್ರತಿಯೊಂದು ಶೀಟ್ಗೂ ಸಹ ನೀವು ಸ್ವಯಂ ದೃಢೀಕರಣ ಅಂದ್ರೆ ನೀವು ಸಿಗ್ನೇಚರ್ ಮಾಡಿ, ಈ ಒಂದು ಅಡ್ರೆಸ್ಗೆ ಅಂದ್ರೆ ಯಾವುದೋ ಅದರ ಅಡ್ರೆಸ್ ಅಂತ ನಾವು ನೋಡಿದ್ರೆ, ADEC ಕೊಠಡಿ 301 NCCS 3ನೇ ಮಹಡಿ, ನಗರ, ದೂರವಾಣಿ ವಿನಿಮಯ ಕೇಂದ್ರ, 4ನೇ ಮುಖ್ಯ ರಸ್ತೆ, ಸಂಪಂಗಿ ರಾಮನಗರ, ಬೆಂಗಳೂರು 560027 ಈ ವಿಭಾಗಕ್ಕೆ ನೀವು ದಾಖಲೆಗಳನ್ನ ಪೋಸ್ಟ್ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ಅಥವಾ ನೀವು ಖುದ್ದಾಗಿ ಸಹ ಹೋಗಿ ದಾಖಲೆಗಳನ್ನು ಸಲ್ಲಿಸಬೇಕು. ಈ ದಾಖಲೆಗಳನ್ನು ಸಲ್ಲಿಸೋಕೆ ನಿಮಗೆ ಯಾವ ದಿನಾಂಕದೊಳಗೆ ಸಲ್ಲಿಸಬೇಕು ಅಂತ ನಾವು ನೋಡೋದಾದರೆ, 31 ಮಾರ್ಚ್ 2025 ಒಳಗಾಗಿ ನೀವು ಈ ದಾಖಲೆಗಳನ್ನು ಅಲ್ಲಿಗೆ ಸಲ್ಲಿಸಬೇಕಾಗಿರುತ್ತದೆ. ಈ ಹುದ್ದೆಗಳಿಗೆ ಒಂದು ಅರ್ಜಿ ಸಲ್ಲಿಸಲು ಏನು ಕ್ರಮ ಅಂತ ನಾವು ನೋಡೋದಾದ್ರೆ, ಮೊದಲನೆಯದಾಗಿ ಒಂದು ನೋಟಿಫಿಕೇಶನ್ ಏನಿರುತ್ತೆ ಸಂಪೂರ್ಣವಾಗಿ ನೋಟಿಫಿಕೇಶನ್ ಅನ್ನ ನೀವು ಓದಿ. ನಿಮಗೆ ಈ ಹುದ್ದೆ ಸೂಕ್ತ ಅನ್ಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ನಂತರ ಇಮೇಲ್ ID ಅಥವಾ ಮೊಬೈಲ್ ನಂಬರನ್ನು ಕರೆಕ್ಟಾಗಿರುತ್ತದೆ. ಮೊಬೈಲ್ ನಂಬರು ಮತ್ತು ಇಮೇಲ್ IDಯನ್ನು ನೀವು ಕೊಡಬೇಕು. ID ಪ್ರೂಫ್ ಆಧಾರು ಅಥವಾ ವೋಟರ್ ID, ಪಾನ್ ಕಾರ್ಡ್ ಈ ಥರದ್ದು ಯಾವ್ದಾರ ಒಂದು ID ಪ್ರೂಫನ್ನು ನೀವು ಕೊಡಬೇಕು. ವಯಸ್ಸಿನ ದೃಢೀಕರಣ ಪತ್ರವನ್ನು ಕೊಡಬೇಕು. ಮತ್ತು ನೀವು ಏನು ಎಜುಕೇಷನ್ ಮಾಡಿರ್ತೀರ ಆ ದಾಖಲೆಗಳು ಮತ್ತು ಒಂದು ಫೋಟೋ, ನಿಮ್ಮ ರಿಸ್ಯೂಮು, ಅನುಭವ, ಎಲ್ಲರ ಕೆಲಸ ಮಾಡಿ ಅನುಭವ ಇದ್ದರೆ ಅನುಭವ ದಾಖಲೆಗಳನ್ನು ನೀವು ಸಿದ್ಧವಾಗಿ ಇಟ್ಕೊಂಡಿರಬೇಕು. ಮತ್ತು ಈ ಹುದ್ದೆಗಳಿಗೆ ಅಧಿಕೃತ ನೋಟಿಫಿಕೇಶನ್ ಅರ್ಜಿಯಲ್ಲಿ ಇದೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಿಗದಿತ ನಮೂನೆಯನ್ನು ಫಾರಮನ್ನು ಫಿಲ್ ಮಾಡಬೇಕು. ಮತ್ತು ಅದಕ್ಕೆ ಎಲ್ಲ ದಾಖಲೆಗಳನ್ನು ಅಟ್ಯಾಚ್ ಮಾಡಿ ಈ ಒಂದು ಅಡ್ರೆಸ್ಗೆ ನಾನು ಇಲ್ಲಿ ಹೇಳಿದ್ನಲ್ಲ, ಈ ಅಡ್ರೆಸ್ಗೆ ನೀವು ದಾಖಲೆಗಳನ್ನು ಸಲ್ಲಿಸಬೇಕಾಗಿರುತ್ತದೆ. ಮತ್ತು ಇದಕ್ಕೆ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿಲ್ಲ. ಈ ಹುದ್ದೆಗಳಿಗೆ ಆರಂಭಿಕ ದಿನಾಂಕ ಯಾವುದು ಅಂತ ನಾವು ನೋಡಿದ್ರೆ, 14/2/2025 ಆರಂಭಿಕ ದಿನಾಂಕವಾಗಿರುತ್ತದೆ. ಕೊನೆಯ ದಿನಾಂಕ ಯಾವುದು ಅಂತ ನಾವು ನೋಡಿದ್ರೆ, 31 ಮಾರ್ಚ್ 2025 ಕೊನೆಯ ದಿನಾಂಕವಾಗಿರುತ್ತದೆ. ಈ ಹೆಚ್ಚಿನ ಮಾಹಿತಿ ಬೇಕು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ, ಅಧಿಕೃತ ವೆಬ್ಸೈಟ್ ಆದ dot.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತದೆ. ಅಭ್ಯರ್ಥಿಗಳು ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ರ, ನೋಟಿಫಿಕೇಶನ್ ಅನ್ನು ಸಂಪೂರ್ಣವಾಗಿ ಓದಿ ನಿಮಗೆ ಸೂಕ್ತ ಅನ್ಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.